ಸಮುದಾಯದ ಒಂದು ಒಗ್ಗಟ್ಟು ನೋಡ್ಲಿಕ್ಕೆ ಎರಡು ಕಡೆ ಸಾಲದು ಅದ್ಭುತವಾಗಿ ಕಾರ್ಯಕ್ರಮ ಬಂದಿದೆ. ಎಲ್ಲರಿಗೂ ಅನಂತ ಕೈ ಮುಗಿದು ಮಾಡ್ತಾ ಇದ್ದಾರೆ. ಜೊತೆಗೆ ಕಾದಿ ಅವರ ವೈಯಕ್ತಿಕ ಕೆಲಸಕ್ಕೋಸ್ಕರ 200-300 ಜನ ವಾಪಸ್ ಹೋಗಿದ್ದು ಅವರಿಗೆ ಕ್ಷಮೆಯನ್ನ ಯಾಚಿಸ್ತಾ ಎಷ್ಟೋ ಜನ ನನಗೋಸ್ಕರ ಇವತ್ತು ಕಾದಿದ್ದೀರಾ. ಇದಕ್ಕೆ ಯಾವ ಮಾತಲ್ಲಿ ಬಂದಿಸಿದ್ರು ಅದು ಸಾಲದು ಅಂತ ನಾನು ಈ ಸಭೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಒಂದು ತಪ್ಪು ಮಾಹಿತಿ ಕೊಟ್ಟರು ನಮ್ಮ ಸಮಾಧಾನ ಅಲ್ಲ, ನಮ್ಮ ಯಾರು ಸಲೀಮಣ್ಣ ಅವರು 99 ಅಲ್ಲ 99.9% ಜನ ಮತಗಳನ್ನ ಹಾಕಿದ್ದಾರೆ. ಅದು 0.1% ಅಪ್ಪಿತಪ್ಪಿ ಗೊತ್ತಿಲ್ಲದ ಯಾರು ಗೊತ್ತಿರೋರು ಬಿಟ್ರೆ ಯಾರು ಸಹ ಅನ್ಯ ಪಕ್ಷಕ್ಕೆ ವೋಟ್ ಹಾಕಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ನಾನು ಇಷ್ಟಪಡ್ತೀನಿ. ಜೊತೆಗೆ ಇದು ಭಾಷಣಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ನನ್ನ ಮಾತು. ಜೊತೆಗೆ ಏನು ನಮ್ಮ ಕುಟುಂಬ ರಾಜಕೀಯವಾಗಿ ನಶಿಸುವಂತಹ ಒಂದು ಕಾಲ ಬಂದ್ಬಿಟ್ಟಿತ್ತು. ಆಗ ನನಗೆ ಕೈ ಹಿಡಿದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನೀವೆಲ್ಲರ ಒಂದು ಸಹಭಾಗಿತ್ವದಲ್ಲಿ ನಿಮ್ಮ ಸಹಕಾರದಲ್ಲಿ ನಾನು ಇವತ್ತು ಸಂಸದನಾಗಿ ಆಯ್ಕೆ ಆಗಿದ್ದೀನಿ. ಇದು ನೀವೆಲ್ಲ ಕೊಟ್ಟ ಒಂದು ನನಗೆ ಭಿಕ್ಷೆ ಅಂತ ನಾನು ಬಳಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸಲ ಚುನಾವಣೆಯಲ್ಲಿ ಸೋತಿದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಉಳಿಗಾಲ ಇರ್ತಿಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ. ಕೊನೆಗೆ ನನಗೂ ಸಹ ರಾಜಕೀಯವಾಗಿ ಅಂತ್ಯ ಆಗುವಂತಹ ಒಂದು ಕಾಲ ಬಂದ್ಬಿಡ್ತಾ ಇತ್ತು. ಇದನ್ನೆಲ್ಲ ನೀವು ಕೈ ಹಿಡಿದಕ್ಕೆ ಖಂಡಿತವಾಗಿಯೂ ನನ್ನ ಮಣ್ಣಾಗೋವರೆಗೂ ನಿಮ್ ಯಾವುದೇ ಸಮಾಜ ಆಗಿರ್ಬೋದು ಹೇಳ್ಕೊತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.